ಬಹು ನಿರೀಕ್ಷಿತ ಹೊನ್ನಾವರದ ಮಾವಿನಕುರ್ವಾದ ಜಾಯ್ ಎಂಜಾಯ್ ವಾಟರ್ ಪಾರ್ಕ್ ಉದ್ಘಾಟನೆ ಮೇ 12ರಂದು ಬೆಳಗ್ಗೆ 10:30 ಗಂಟೆಗೆ ನಡೆಯಲಿದ್ದು, ಮೇ 13ರಿಂದ ಸಾರ್ವಜನಿಕರಿಗೆ ಪ್ರವೇಶ ನೀಡಲಾಗುವುದು ಎಂದು ಸಂಸ್ಥೆಯ ಎಂಡಿ ಸುದರ್ಶನ್ ಪಿಳ್ಳೆ ಹೇಳಿದ್ದಾರೆ. ಮಾವಿನಕುರ್ವಾದ ವಾಟರ್ ಪಾರ್ಕ್ ಕಾರ್ಯಾಲಯದಲ್ಲಿ ಬುಧವಾರ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಜಿಲ್ಲೆಯಲ್ಲಿ ಪ್ರಥಮ ಎನಿಸಿರುವ ತಾಲೂಕಿನ ಮಾವಿನಕುರ್ವಾದಲ್ಲಿ ಅಥರ್ವ ಅಡ್ವೆಂಚರ್ ಸಂಸ್ಥೆ ನಿರ್ಮಿಸಿರುವ ವಾಟರ್ ಪಾರ್ಕ್ ವಿವಿಧ ರೀತಿಯ ಸ್ಲೆಡ್ಗಳು, ವೇವ್ ಪೂಲ್, ರೈನ್ ಡ್ಯಾನ್ಸ್, ಲೇಜಿ ರಿವರ್, ಮಕ್ಕಳ ಆಟದ ವಿಭಾಗ, ಈಜುಕೊಳಗಳು ಮುಂತಾದವುಗಳನ್ನು ವಾಟರ್ ಪಾರ್ಕ್ ಒಳಗೊಂಡಿದೆ. ಎಲ್ಲ ವಯೋಮಾನದವರಿಗೂ ಮನೋರಂಜನೆ ನೀಡುವ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಇದು ಏಕೈಕ ಆಗಿರುವುದರಿಂದ ಜಿಲ್ಲೆ ಹಾಗೂ ನೆರೆ ಜಿಲ್ಲೆಯವರು ಇದರ ಸದುಪಯೋಗ ಪಡೆದುಕೊಳ್ಳಬಹುದು. ಪ್ರತಿದಿನ ಬೆಳಗ್ಗೆ 10:30 ಗಂಟೆಯಿಂದ ಸಂಜೆ 5:30ರವರೆಗೆ ಪಾರ್ಕ್ ಕಾರ್ಯನಿರ್ವಹಿಸಲಿದೆ. ಪ್ರತಿದಿನ ಒಂದಕ್ಕೆ 1500ರಿಂದ 2000 ಜನರ ಪ್ರವೇಶ ಸಾಮರ್ಥ್ಯ ಹೊಂದಿದೆ. ಡಿಜಿಟಲ್, ಆನ್ಲೈನ್ ಹಾಗೂ ನೇರವಾದ ಎರಡೂ ರೀತಿಯ ಟಿಕೆಟ್ ಬುಕಿಂಗ್ ವ್ಯವಸ್ಥೆ ಇದೆ. ಮೊದಲ ದಿನ 2000 ಬುಕಿಂಗ್ಗಳಿಗೆ ರಿಯಾಯಿತಿ ನೀಡಲಾಗುವುದು. ಬೆಳಗ್ಗೆಯಿಂದ ಸಂಜೆಯವರೆಗೂ ಆಡಬಹುದು. ಪಾರ್ಕಿನ ಒಳಗಡೆಯೇ ಶಾಕಾಹಾರ ಮತ್ತು ಮಾಂಸಾಹಾರ ಪ್ರತ್ಯೇಕ ಊಟ ಸಿಗುತ್ತದೆ ಎಂದರು. ಉದ್ಘಾಟನಾ ಸಮಾರಂಭದಲ್ಲಿ ಅನೂಪ್ ಗ್ರೂಪ್ನ ಸಲಹಾ ಸಮಿತಿ ಚೇರ್ಮನ್ ಕೆಪಿ ಪುರುಷೋತ್ತಮ್, ರಾಜ್ಯ ಮೀನುಗಾರಿಕೆ, ಬಂದರು, ಒಳನಾಡು ಜಲಸಾರಿಗೆ ಸಚಿವ ಮಂಕಾಳು ವೈದ್ಯ, ಸಂಸದ ವಿಶ್ವೇಶ್ವರ ಕಾಗೇರಿ, ರಾಜ್ಯ ಆಡಳಿತ ಸುಧಾರಣಾ ಆಯೋಗದ ಅಧ್ಯಕ್ಷ ಆರ್ ವಿ ದೇಶಪಾಂಡೆ, ಮಾಜಿ ಸಂಸದ ಅನಂತಕುಮಾರ್ ಹೆಗಡೆ, ಶಾಸಕ ದಿನಕರ್ ಶೆಟ್ಟಿ, ಶಾಸಕ ಭೀಮಣ್ಣ ನಾಯ್ಕ್, ಶಾಸಕ ಸತೀಶ್ ಸೈಲ್, ಶಾಸಕ ಶಿವರಾಮ್ ಹೆಬ್ಬಾರ್, ಪಂಜಾಬ್ ನ್ಯಾಷನಲ್ ಬ್ಯಾಂಕಿನ ಡಿಜಿಎಂ ರಾಕೇಶ್ ಕುಮಾರ್ ಮುಂತಾದವರು ಪಾಲ್ಗೊಳ್ಳಲಿದ್ದಾರೆ ಎಂದರು. 99% ಸ್ಥಳೀಯರಿಗೆ ಉದ್ಯೋಗಕ್ಕೆ ಅವಕಾಶ ಕಲ್ಪಿಸಲಾಗಿದೆ. ಒಂದು ಇಬ್ಬರನ್ನು ಮಾತ್ರ ವಾಟರ್ ಪಾರ್ಕ್ ಕಾರ್ಯನಿರ್ವಹಿಸಿ ಅನುಭವ ಇರುವವರನ್ನು ನೇಮಿಸಿಕೊಳ್ಳಲಾಗುತ್ತದೆ ಎಂದು ಹೇಳಿದ್ದಾರೆ. ಆಡಳಿತ ಮಂಡಳಿಯ ಮುಖ್ಯಸ್ಥ ಅಂತೋನಿ ಕುಂಜನ್ ಮಾತನಾಡಿ, ಪ್ರಕೃತಿ ಸೌಂದರ್ಯದ ಸುಂದರ ಪರಿಸರದಲ್ಲಿ ಎಲ್ಲ ವಯೋಮಾನದವರಿಗೂ ಮುದ ನೀಡುವ ರೀತಿ ಪಾರ್ಕ್ ನಿರ್ಮಿಸಲಾಗಿದೆ. ಪರಿಸರಕ್ಕೆ ಪೂರಕವಾದ ಪ್ರವಾಸಿ ತಾಣವಾಗಿದ್ದು ಎಲ್ಲರೂ ಇದರ ಸದುಪಯೋಗ ಪಡೆದುಕೊಳ್ಳಿ ಎಂದರು. ಸುದ್ದಿಗೋಷ್ಠಿಯಲ್ಲಿ ಅಥರ್ವ ಅಡ್ವೆಂಚರ್ ಸಂಸ್ಥೆಯ ಎಂಡಿ ಅನೂಪ್, ರಾಘವೇಂದ್ರ ನಾಯ್ಕ್, ಸುರೇಶ್ ನಾಯ್ಕ್, ಜಾಯ್ಮನ್ ಫರ್ನಾಂಡಿಸ್, ಸಂದೀಪ್ ನಾಯ್ಕ್ ಮುಂತಾದವರು ಉಪಸ್ಥಿತರಿದ್ದರು. ನಿಮ್ಮ ಅಭಿಪ್ರಾಯದಲ್ಲಿ ಹೇಳಿದರು, ನನ್ನವರಿಗೆ ಇದು ಸೂಕ್ತವಾದ ಒಂದು ಯೋಜನೆ, ಚೆನ್ನಾಗಿ ಮಾಡಿದ್ದೀವಿ ಅನ್ನೋ ಒಂದು ಅಭಿಪ್ರಾಯ. ಬಟ್ ನಾವು ನೀವು ಮಾತನಾಡೋದ್ರಿಂದಷ್ಟಾದರೆ ಅದು ಉಪಯೋಗ ಬರೋಲ್ಲ. ನಿಮ್ಗೆ ಏನು ಶಕ್ತಿ ಇದೆ ಪತ್ರಿಕಾರಂಗದ ಒಂದು ಸಪೋರ್ಟು ನಮಗೆ ಸಿಕ್ಕಾಗ ನಾವು ಸಹ ಈ ಯೋಜನೆಯಲ್ಲಿ ಇನ್ನೂ ಹೆಚ್ಚಿನ ಕ್ವಾಲಿಟಿನ ತಂದುಕೊಳ್ಳಿಕ್ಕೆಲ್ಲ ತುಂಬ ಸಹಕಾರ. ಮತ್ತು ನಮ್ಮಲ್ಲೂ ಕೆಲವು ತಪ್ಪುಗಳು ಹಾಗೇ ಆಗ್ತವೆ. ಯಾಕೆಂದರೆ ಯಾವುದೋ ಒಂದು ಮಗು ತನ್ನ ಚಾತುರ್ಯದಿಂದಲೋ ಅಥವಾ ಯಾವುದೋ ಒಂದು ಇದರಿಂದ ಅದು ಬಿಡೋದು, ಹೇಳೋದು, ಸ್ವಲ್ಪ ಪೆಟ್ಟಾಗೋದು ಆಗ್ತದೆ. ಅಂಥದ್ದಾದ ಆಗಬಾರ್ದು ಅಂತ ನಾನು ಬಯಸ್ತೇನೆ. ಆದರೆ ಅದು ಅವಾಯ್ಡ್ ಮಾಡಲಿಕ್ಕೆ ಆಗೋದೇ ಇಲ್ಲ. ಒಂದಲ್ಲ ಒಂದು ಸಂದರ್ಭದಲ್ಲಿ ಅವರಿಗೆ ಸ್ವಲ್ಪ ಏನಾದರೂ ಆಗುವಂಥ ಸಾಧ್ಯತೆಗಳಿದೆ. ಆ ಸಂದರ್ಭದಲ್ಲಿ ನಿಮ್ಮೆಲ್ಲರ ಸಹಕಾರ ಬೇಕು. ನಾವು ಅವ್ರಿಗೆ ಇಮಿಡಿಯೇಟಾಗಿ ಹಾಸ್ಪಿಟ್ಲಿಗೆ ತೊಗೊಂಡೋಗುವಂಥದ್ದು, ಮತ್ತೊಂದು ಆ ಎಲ್ಲ ವ್ಯವಸ್ಥೆಗಳು ಇದ್ದಾಗೂ ಕೂಡ ಜನ ಮಾತಾಡ್ಕೊಳ್ಳೋದು, ಪ್ರಚಾರ ಸಿಗೋದು ಭಾಳ ಆಗುತ್ತದೆ. ದಯವಿಟ್ಟು ಅಂಥ ಸಂದರ್ಭದಲ್ಲಿ ನೀವು ಏನು ವಸ್ತುಸ್ಥಿತಿ ಏನಿದೆ ಅದನ್ನು ತಿಳ್ಕೊಂಡು ನಮ್ಮ ಜೊತೆ ಕೈ ಜೋಡಿಸಬೇಕು. ಯಾಕಂದರೆ ನಾವು ಯಾರನ್ನು ನೋಯಿಸಬೇಕು ಅಂತ ಹೇಳಿ ಪ್ರೊಜೆಕ್ಟ್ ಮಾಡ್ತಾ ಇರ್ತೀವಿ. ಈ ಊರಿನಲ್ಲಿ ನಾವು ಸಹ ಉದ್ಯೋಗ ಮಾಡ್ತಾ ಇದ್ದರೂ ಸಹ ಅದನ್ನು 4 ಜನರಿಗೆ ಮೆಚ್ಚುಗೆ ಆಗುವಂಥದ್ದನ್ನು ಮಾಡಬೇಕು ಅನ್ನೋ ವಿಚಾರದಲ್ಲಿ ಈ ಉದ್ಯೋಗ